ನಲ್ಪಾಡ್ ಅವರು ನಮ್ಮ ಜೊತೆಗಿದ್ದಾರೆ, ಹಾಗೆ ಅಭಿಷೇಕ್ ಅಂಬರೀಷ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಒಂದಿಷ್ಟು ಮಾತಾಡೋಣ ಎಸ್ ಎಂ ಕೃಷ್ಣ ಅವರ ನಿಧನದ ಬಗ್ಗೆ. ಎಸ್ ಎಂ ಕೃಷ್ಣ ಅವರ ಬಗ್ಗೆ ನನಗೆ ಎಸ್ ಎಂ ಕೃಷ್ಣ ಅವರು ಲೀಡ್ರಿಕ್ಕಿಂತ ಒಂದು ಅಂಕಲಾಗಿ ನಮ್ಮ ಮನೆಯಲ್ಲಿ ಬಂದಿರೋದು, ಎಲ್ಲ ಈದಕ್ಕೆ ನಮ್ಮ ಮನೆಗೆ ಬರ್ತಾಯಿದ್ದಿದ್ದು, ನಮ್ಮ ಅಜ್ಜ ಅವ್ರ ಜೊತೆ ಇರೋ ಒಡನಾಟ, ನಮ್ಮ ಅಪ್ಪಗೆ ಮೊದಲನೇದಾಗಿ ಪೊಲಿಟಿಕಲ್ ಗುರು ಅವರು. ಸೊ ಇದೊಂದು ತುಂಬ ದೊಡ್ಡ ಅಗಲಿಕೆ ಅಂತ ನನಗೆ ಅನಿಸ್ತಾ ಇದೆ. ನಾವೆಲ್ಲ ಬೆಳಗ್ಗೆಯಿಂದ ಇದ್ದೀವಿ, ಜೊತೆಗೆ ಕುಟುಂಬಕ್ಕೆ ಶಕ್ತಿ ಸಿಕ್ಕಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಓಕೆ, ಎಸ್ ಎಂ ಕೃಷ್ಣ ಅವರು ಅಜಾತ ಶತ್ರು. ಕಾಂಗ್ರೆಸ್ ಅವರು ಕೂಡ ಬಂದು ಅವರ ಪಾರ್ಥಿವ ಶರೀರವನ್ನು ನೋಡ್ತಿದ್ದಾರೆ, BJP ಅವರು ಕೂಡ ಬರ್ತಾ ಇದ್ದಾರೆ. ಸೊ ಇಲ್ಲ, ಅವರು ಪಕ್ಷಕ್ಕಿಂತ ಹೆಚ್ಚಾಗಿ ಇವತ್ತು ಬೆಂಗಳೂರಾಗಿದೆ ಅಂದರೆ ಅದಕ್ಕೆ ಕಾರಣಕರ್ತರಾಗಿರೋದು ಎಸ್ ಎಂ ಕೃಷ್ಣ ಅವರು. ಇವತ್ತು ನಾವೆಲ್ಲ ಈ ರಿಯಲ್ ಎಸ್ಟೇಟ್ನ ಎಂಜಾಯ್ ಮಾಡ್ತಾಯಿದ್ದೀವಿ. ಈ ಪ್ರೈಸು ಏನು ಈ ಜಾಸ್ತಿ ಆಗಿದೆ, ಈ IT ಬೂಮ್ ಬಂದಿದೆ, ಅದೆಲ್ಲ ಎಸ್ ಎಂ ಕೃಷ್ಣ ಅವರ ಕೊಡುಗೆ. ಓಕೆ ಸರ್, ಎಸ್ ಎಂ ಕೃಷ್ಣ ಅವರಿಗೆ ಇರುವಂತಹ ವ್ಯಕ್ತಿತ್ವ ಈಗಿನ ರಾಜಕಾರಣಗಳಲ್ಲಿ ರೂಢಿಸ್ಕೊಳ್ಬೇಕು ಎನ್ನುವಂಥದ್ದು ತುಂಬಾ ನಿಜ. ತುಂಬ ಜನ ರೂಢಿಸ್ಕೊಬೇಕು, ಕಲ್ತ್ಕೊಬೇಕು. ನಾವೆಲ್ಲ ಕಲಿತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಆ ದೇವರು ನಮಗೂ ಆ ರೀತಿಯಲ್ಲಿ ಬೆಳೆಯೋಕ್ಕೆ ಒಂದು ಅವಕಾಶ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಅಲಿಕೆ ಇವರ ಏನು ಈ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಇದು ಬರೀ ಕರ್ನಾಟಕಕ್ಕಲ್ಲ, ಇಡೀ ಭಾರತಕ್ಕೆ ಒಂದು ದೊಡ್ಡ ಲಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಇದಿಷ್ಟು ನಲ್ಪಾಡ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹಿಡಿ, ಕರ್ನಾಟಕ TV, ಬೆಂಗಳೂರು.